ಹರಿಯಾಣ ರಾಜ್ಯವನ್ನು ಗೆಲ್ಲಬೇಕು ಅಂತ ಹೇಳಿ ಕೈ ಕಮಲ ನಡುವೆ ಕಸರತ್ತು ಜೋರಾಗ್ತಾ ಇದೆ. ಹರಿಯಾಣ ಜನರಿಗೆ ಬಂಪರ್ ಮೇಲೆ ಬಂಪರ್ ಆಫರ್ಗಳನ್ನು, ಕೊಡುಗೆಗಳನ್ನು ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ ಬಿಜೆಪಿ ಘೋಷಣೆ ಮಾಡ್ತಾ ಇದೆ. ಈಗಾಗಲೇ 7 ಗ್ಯಾರಂಟಿಗಳ ಮ್ಯಾನಿಫೆಸ್ಟೋವನ್ನು ಕಾಂಗ್ರೆಸ್ ರಿಲೀಸ್ ಮಾಡಿದೆ. 7 ಗ್ಯಾರಂಟಿಗಳು, ಒಂದಕ್ಕಿಂತ ಒಂದು ಅದ್ಭುತ ಗ್ಯಾರಂಟಿ ಯೋಜನೆಗಳು ಅಂಥದ್ದನ್ನು ಕಾಂಗ್ರೆಸ್ ಒಂದು ಕಡೆ ರಿಲೀಸ್ ಮಾಡಿದೆ. ಇಲ್ಲಿ ಕಾಂಗ್ರೆಸ್ ಈ ಥರದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಂತೆಯೇ ಬಿಜೆಪಿ ಕೂಡ ಪ್ರಣಾಳಿಕೆಯನ್ನು ರಿಲೀಸ್ ಮಾಡ್ತು. 20 ಭರವಸೆಗಳನ್ನು ಒಳಗೊಂಡಂತಹ ಸಂಕಲ್ಪ ಪತ್ರ ಎನ್ನುವ ಪ್ರಣಾಳಿಕೆಯನ್ನು ಬಿಜೆಪಿ ಬಿಡುಗಡೆ ಮಾಡಿದೆ. ರೋಹ್ತಕ್ನಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಇದನ್ನು ರಿಲೀಸ್ ಮಾಡ್ತರು. ಏನು ಬಿಜೆಪಿ ಭರವಸೆಗಳು ಅಂತ ನೋಡಿದ್ರೆ, ರಾಜ್ಯದಲ್ಲಿ 2 ಲಕ್ಷ ಸರ್ಕಾರಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ನಾವು. ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಉತ್ತೇಜನ ಯೋಜನೆ ಅಡಿಯಲ್ಲಿ ಉದ್ಯೋಗವನ್ನು ಕೊಡ್ತೀವಿ. ಲಾಡೋ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 2100 ರೂಪಾಯಿ ನಾವು ಹಾಕ್ತೀವಿ ಅವರ ಅಕೌಂಟ್ಗೆ. ಬಿಜೆಪಿ ಕೂಡ ಈ ಪ್ರಣಾಳಿಕೆಯನ್ನು ಶುರು ಮಾಡಿಕೊಂಡಿದೆ. ಗ್ಯಾರಂಟಿ ಯೋಜನೆಗಳನ್ನು ಹರ್ ಘರ್ ಗೃಹಿಣಿ ಯೋಜನೆ ಅಡಿಯಲ್ಲಿ 500 ರೂಪಾಯಿಗಳಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ. ಕಾಂಗ್ರೆಸ್ 500 ರೂಪಾಯಿಗೆ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾರೆ, ಬಿಜೆಪಿ ಅವರು ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಯಾಕೆ ಕೊಟ್ಟಿರಲಿಲ್ಲ ನಮಗೆ ಗೊತ್ತಿಲ್ಲ. ಇಲ್ಲ ಕೊಡಬೇಕಾಗಿತ್ತಲ್ಲ, ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ. OBC ಮತ್ತು SC ಸಮುದಾಯಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ. ದೇಶದಾದ್ಯಂತ ಸರ್ಕಾರಿ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಧ್ಯಯನಕ್ಕೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ, ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ. ಬಾಲಕಿಯರ ಕಾಲೇಜು ವಿದ್ಯಾರ್ಥಿನಿಯರಿಗೆ ಅವಲ್ ಬಾಲಿಕಾ ಯೋಜನೆ ಅಡಿಯಲ್ಲಿ ಸ್ಕೂಟರೇ ಕೊಟ್ಬಿಡ್ತೀವಿ ನಾವು. IMT ಕಾರ್ಕೋಡ ಮಾದರಿಯಲ್ಲಿ 10 ಕೈಗಾರಿಕಾ ನಗರಗಳನ್ನು ನಾವು ನಿರ್ಮಿಸ್ತೀವಿ. ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ 5 ಲಕ್ಷ ಮನೆಗಳ ನಿರ್ಮಾಣ ಮಾಡ್ತೀವಿ ಅಂತ ಕೂಡ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ.